ಈಗ ಧನುರ್ಮಾಸದ ಟೈಮಲ್ಲಿ ಒಂದು ಪ್ರಾಕ್ಟೀಸ್ ಇದೆ. ತ್ರಿರಂಗ ದರ್ಶನ ಅಂತ. ಬೆಳಗ್ಗೆನೇ ಎದ್ದು ಫಸ್ಟು ರಂಗನಾಥ ಸ್ವಾಮಿ ಅಂದ್ರೆ ಆ 3 ದೇವ್ರನ್ನ ಒಂದೇ ದಿನ ನೋಡ್ಬೇಕು ಅಂತಾರೆ. ಇಷ್ಟಕ್ಕೂ ಈ ತ್ರಿರಂಗ ದರ್ಶನ ಅಂದ್ರೆ ಏನು? ಯಾಕಿದನ್ನ ಮಾಡಬೇಕು? ಮತ್ತೆ ನೋಡಿ, ಈ ತ್ರಿರಂಗ ದರ್ಶನ ಅಂತ ಹೇಳ್ತೀವಿ ನಾವು. ಎಲ್ಲರೂ ಅನ್ಕೊಂಡಿದ್ದಾರೆ ತ್ರಿರಂಗ ದರ್ಶನ ಅಂದ್ರೆ 3 ರಂಗನಾಥ ಸ್ವಾಮಿಯ ದರ್ಶನ ಅಂತ ಅನ್ಕೊಂಡಿದ್ದಾರೆ. ಈ 3 ರಂಗನಾಥ ಸ್ವಾಮಿ ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತಲ್ಲ. ನೋಡಿ, ತ್ರಿರಂಗ ದರ್ಶನ ಅಂದ್ರೆ ಏನು ಅಂತ ಹೇಳ್ತೀನಿ ಕೇಳಿ. ಅದು ತ್ರಿರಂಗ ದರ್ಶನ ಅಲ್ಲ, ತ್ರಿರಂಗ ಶ್ರೀಚಕ್ರ ದರ್ಶನ ಅಂತ ಹೇಳಿ. ಅದು ಜಗದ್ಗುರು ಶಂಕರಾಚಾರ್ಯರು ಶ್ರೀರಂಗಮಲ್ಲಿ ಕಾವೇರಿ ನದಿ ತೀರದಲ್ಲಿ ತಪಸ್ ಮಾಡ್ಕೊಂಡು ಕೂತಿರ್ತಾರೆ ಸ್ನಾನ ಮಾಡಿ. ಆಗ ಒಬ್ಬರು ಅಯ್ಯಂಗಾರ್ ಕುಟುಂಬದ ಒಂದು ಹೆಂಗಸು ಬಂದು ಶಂಕರಾಚಾರ್ಯರನ್ನ ನೋಡಿ, ನೀವು ನೋಡೋದಕ್ಕೆ ತುಂಬ ಮಹಾ ವಿದ್ವಾಂಸರ ಥರ ಇದ್ದೀರಾ. ನಾನು ಸುಮಾರು ವರ್ಷಗಳಿಂದ ರಂಗನಾಥ ಸ್ವಾಮಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ, ನನಗಿನ್ನೂ ಮಕ್ಕಳ ಭಾಗ್ಯ ಇಲ್ಲ ಅಂತ ಹೇಳಿ ಆಕೆ ಶಂಕರಾಚಾರ್ಯರ ಬಳಿ ಕೇಳ್ಕೊಂಡಾಗ ಶಂಕರಾಚಾರ್ಯರು ಆಕೆಗೆ ಒಂದು ವರ ನೀಡ್ತಾರಂತೆ. ತಾಯಿ, ನೀನು ನಾನು ಹೇಳೋ ದೇವಸ್ಥಾನನ ಒಂದೇ ದಿನದಲ್ಲಿ, ನಾನು ಹೇಳೋ ದೇವಸ್ಥಾನಗಳನ್ನು ನೀನು ಪೂಜೆ ಮಾಡ್ಕೊಂಬಾ ತಾಯಿ. ನಿನಗೆ ಇವತ್ತು ಆರುದ್ರ ನಕ್ಷತ್ರ ದಿವಸ ಸಿಕ್ಕಿದ್ಯಾ, ಮುಂದಿನ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಆರುದ್ರ ನಕ್ಷತ್ರ ದಿವಸ ನಾನು ಹೇಳ್ದಂಗೆ ನೀನು ಮಾಡಿದ್ರೆ ನಿನಗೆ ಸಂತಾನ ಭಾಗ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಆಗ ಏನು ಅಂದರೆ, ಮೊದಲನೇದು ಆದಿರಂಗ ಅಂದರೆ ಶ್ರೀರಂಗಪಟ್ಟಣದಲ್ಲಿ ನಂತರ ರಂಗನಾಥ ಸ್ವಾಮಿ. ಆದಿರಂಗ ದರ್ಶನ ಮಾಡಿ, ಆದಿರಂಗ ದರ್ಶನ ಆಗಿದ ನಂತರ ದೇವಸ್ಥಾನದಿಂದ 1 ಕಿಲೋಮೀಟರ್ ದೂರದಲ್ಲಿ ಕ್ಷಣಾಂಬಿಕಾ ಅಂತ ಹೇಳಿದೆ. ಆ ಕ್ಷಣಾಂಬಿಕಾ ದೇವಸ್ಥಾನದಲ್ಲಿ ಶ್ರೀಚಕ್ರ ಇದೆ. ಕ್ಷಣಾಂಬಿಕಾ ಹಾಗೂ ಶ್ರೀಚಕ್ರ ಎರಡೂ ದರ್ಶನ ಮಾಡಬೇಕು ಮೊದಲನೇದು. ಅದಾದ ನಂತರ ಮಧ್ಯರಂಗ ಅಂದರೆ ಶಿವನ ಸಮುದ್ರದಲ್ಲಿರುವಂಥ ರಂಗನಾಥ ಸ್ವಾಮಿ. ಆ ರಂಗನಾಥ ಸ್ವಾಮಿ ದೇವಸ್ಥಾನ ಅಲ್ಲಿಂದನೂ ಕೂಡ ಸರಿ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಮೀನಾಕ್ಷಿ ಟೆಂಪಲ್ ಅಂತ ಇದೆ. ಮೀನಾಕ್ಷಿ ದೇವಸ್ಥಾನದಲ್ಲೂ ಕೂಡ ಶ್ರೀಚಕ್ರ ಇದೆ. ತುಂಬ ಅತಿ ಸುಂದರವಾದ ಶ್ರೀಚಕ್ರ ಅದೂ ಕೂಡ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಶ್ರೀರಂಗಮಲ್ಲಿ ರಂಗನಾಥ ಸ್ವಾಮಿ ಇದೆ. ಆ ರಂಗನಾಥ ಸ್ವಾಮಿ ದರ್ಶನ ಮಾಡಿ ಅದಾದಮೇಲೆ ಅಲ್ಲಿಂದ ಕರೆಕ್ಟಾಗಿ 1.5 ಕಿಲೋಮೀಟರ್ ದೂರದಲ್ಲಿ ಅಖಿಲಾಂಡೇಶ್ವರಿ ಅಂತ ಟೆಂಪಲ್ ಇದೆ. ಈ ಜಲತತ್ವ ಲಿಂಗ ಇದೆ, ಜಂಬುಕೇಶ್ವರ ಅಂತೇಳಿ. ಜಂಬುಕೇಶ್ವರ ಮಂದಿರದಲ್ಲಿ ಅಖಿಲಾಂಡೇಶ್ವರಿ ಶ್ರೀಚಕ್ರ ಇದೆ. ಅಖಿಲಾಂಡೇಶ್ವರಿ ತಾಯಿ ಎಲ್ಲ ಜಗದ್ಗುರು ಶಂಕರಾಚಾರ್ಯರು ಎಲ್ಲ ಕೆಳಭಾಗದಲ್ಲಿ ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಿದ್ರೆ, ತಾಯಿ ದೇವಿಗೆ ಮಾತ್ರ ವಾಲೆ ರೂಪದಲ್ಲಿ ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತಾಯಿಗೆ ಯಾಕಂದರೆ ವಾಲೆ ತುಂಬ ಅತಿ ಇಷ್ಟ. ಹಾಗಾಗಿ ಅಖಿಲಾಂಡೇಶ್ವರಿ ದೇವಿಗೆ ವಾಲೆ ಸ್ವರೂಪದಲ್ಲಿ ಶ್ರೀಚಕ್ರ ಮಾಡಿ ಕೊಟ್ಟಿದ್ದಾರೆ. ನೀವು ದೇವಸ್ಥಾನಕ್ಕೆ ಹೋಗಿ ನೋಡ್ಬೋದು, ತಾಯಿ ಕಿವಿ ವಾಲೆಗಳಿದೆ. 4 ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಿದರೆ, ವಾಲೆ ಸ್ವರೂಪದಲ್ಲಿ ಮಾಡಿದರೆ. ಈ 3 ಒಂದೇ ದಿವಸದಲ್ಲಿ ದರ್ಶನ ಮಾಡಿದ್ರೆ ನಿನಗೆ ಮುಂದಿನ ಧನುರ್ಮಾಸದಲ್ಲಿ ಅಂದರೆ ಮಾರ್ಗಶಿರ ಮಾಸದಲ್ಲಿ ಬರುತ್ತೆ ಆರುದ್ರ ನಕ್ಷತ್ರ ದಿವಸ ನಿನ್ನ ಸಂತಾನ ಭಾಗ್ಯ ಅಂತ ಹೇಳಿ ಜಗದ್ಗುರು ಶಂಕರಾಚಾರ್ಯರು ವರ ಕೊಡ್ತಾರೆ. ಆಕೆ ಅದೇ ರೀತಿಯಾಗಿ ಈ 3 ದರ್ಶನ ಮಾಡ್ತಾರೆ. 3 ರಂಗನಾಥ ಸ್ವಾಮಿ ದರ್ಶನ ಮತ್ತು 3 ಶ್ರೀಚಕ್ರ ದರ್ಶನ ಮಾಡಿಕೊಂಡು ಬಂದಮೇಲೆ ಆಕೆ ಸಂತಾನ ಭಾಗ್ಯ ಆಗುತ್ತೆ.